ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿರುವಂಥ ಗ್ರಾಮದಲ್ಲಿರುವ ದಲಿತರ ಒಂದು ಕುಟುಂಬ ವಿವೇಕಾನಂದ ಅನ್ನುವಂಥ ಮತ್ತು ಮಾನ್ಯ ಇಬ್ಬರು ಒಪ್ಪಿಗೆ ಮೇರೆಗೆ ಇಚ್ಛೆಯಿಂದ ಪ್ರೀತಿಸಿ ಮದುವೆಯಾಗ್ತಾರೆ. ಮದುವೆಯಾಗಿ 7 ತಿಂಗಳ ನಂತರ ಅವರು ಮನೆಯಲ್ಲಿ ಒಂದು ಯಾವುದೋ ಕಾರ್ಯಕ್ರಮವೋ ಅಥವಾ ಆ ಮಗಳಾಗಿರುವಂಥ ಮಾನ್ಯಳನ್ನು ಆಸ್ಪತ್ರೆಗೆ ತೋರಿಸಲು ಮನೆಗೆ ಬರ್ತಾರೆ. ಅವರು ಬಂದಿರುವಂಥ ಘಟನೆಯನ್ನು ಬೇರೆ ಸಮುದಾಯದವರ ಕುಟುಂಬಕ್ಕೆ ಈ ವಿಷಯ ಗೊತ್ತಾಗ್ತದೆ. ಸಂಜೆ 6 ಗಂಟೆಗೆ ತಮ್ಮ ಮಗಳು ದಲಿತ ಹುಡುಗನನ್ನು ಮದುವೆಯಾಗಿ 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಅನ್ನುವಂಥ ವಿಷಯ ತಿಳಿದು ಸಂಜೆ 6 ಗಂಟೆಗೆ ದಲಿತ ಕುಟುಂಬದ ಮನೆಗೆ ಬಂದು ಒಡಲಿಯಿಂದ ತನ್ನ ಮಗಳು ಅನ್ನೋದನ್ನು ಲೆಕ್ಕಿಸದೆ ಜಾತಿವಾದಿಗಳು ಮತ್ತು ರಾಕ್ಷಸ ಪ್ರವೃತ್ತಿ ಉಳ್ಳಂಥವರು ಗರ್ಭಿಣಿಯ ಮಾನ್ಯಳ ಮೇಲೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡ್ತಾರೆ. ಮತ್ತು ಮಾನ್ಯಳ ಮಾವ ಮತ್ತು ಅತ್ತೆ ಮತ್ತು ಇಡೀ ಕುಟುಂಬವನ್ನು ಕೊಡಲಿಯಿಂದ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಸ್ವಂತ ಮಗಳನ್ನು ಕೊಂದು ಹಾಕ್ತಾರೆ. ಇಂಥ ರಾಕ್ಷಸ ಪ್ರವೃತ್ತಿ ಜಾತಿವಾದಿಗಳಿಗೆ ನಾವು ಧಿಕ್ಕಾರವನ್ನು ಹೇಳಬೇಕಾಗ್ತದೆ. ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆ ಜಾತಿವಾದಿಗಳನ್ನು ಮರ್ಯಾದೆಗೇಡ ಹತ್ಯೆ ಮಾಡಿರುವಂಥ ಜಾತಿವಾದಿಗಳಿಗೆ ಕೂಡಲೇ ಅವರಿಗೆ ಗಲ್ಲಿಗೆ ಇರಿಸಬೇಕು. ಮತ್ತು ದಲಿತ ಸಮುದಾಯದಕ್ಕೆ ವಿಶೇಷವಾದಂಥ ರಕ್ಷಣೆ ನೀಡಬೇಕು ಅಂಥೇಳಿ ಧರಣಿ ಸತ್ಯಾಗ್ರಹದ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಪಡಿಸ್ತೀನಿ. ಮತ್ತು ನಾನು ಮಾಧ್ಯಮಗಳ ಮೂಲಕ ಕೇಳ್ತೀನಿ, ಹಿಂದೂಗಳೆಲ್ಲ ಒಂದು ಅನ್ನುವಂಥ ಬಸವಾದಿ ಶರಣ ಚಿಂತಕರು, ಮಠಾಧೀಶರು, RSSನವರು ಏನು ಮಾಡ್ತಾ ಇದ್ದೀರಿ? ಈ ಘಟನೆಯನ್ನು ಯಾಕೆ ಖಂಡಿಸ್ತಾ ಇಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಈ ದೇಶವನ್ನು ಅತ್ಯಂತ ಪ್ರೀತಿ ಮಾಡ್ತೀನಿ, ಗೌರವಿಸ್ತೀನಿ, ನನಗೆ ದೇಶದಿಂದ ಅನ್ಯಾಯ ಆಗಿಲ್ಲ, ನಾನು ದೇಶದಲ್ಲೇ ಇದ್ದುಕೊಂಡು ಆದರೆ ನನಗೆ ಧರ್ಮದಿಂದ ಅನ್ಯಾಯವಾಗಿದೆ, ನಾನು ಧರ್ಮವನ್ನು ಬಿಡ್ತೀನಿ ಅಂತೇಳಿ ಹಿಂದೂ ಧರ್ಮವನ್ನು ಬಿಟ್ಟು ಅವರು ಬೌದ್ಧ ಧರ್ಮವನ್ನು ಸೇರ್ತಾರೆ. ನಾನು ಕೇಳ್ತೀನಿ ಮಾಧ್ಯಮದ ಮೂಲಕ, ಇಡೀ ವಿಶ್ವವೇ ಮತ್ತು ಅರಬ್ ಕಂಟ್ರಿಗಳೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ರಾಷ್ಟ್ರ ಗೌರವಿಸ್ತದೆ. ಗೌರವಿಸುವಂಥ ವ್ಯಕ್ತಿ ಹಿಂದೂ ಧರ್ಮವನ್ನು ಬಿಡ್ತಾರೆ ಅಂತಂದರೆ ಎಂಥ ನಾಚಿಕೆಗೇಡು ಸಂಗತಿ. ನಾನು ಮಠಾಧೀಶರಲ್ಲಿ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೋತೀನಿ, ತಾವು ಬಸವಾದಿ ಶರಣರ ಚಿಂತಕ ಉಳ್ಳವರಾದರೆ, ಬಸವಾದಿ ಸಮಾಜ ಚಿಂತಕರು ಉಳ್ಳವರು ತಾವು ಖಂಡಿಸಬೇಕು. ಒಂದು ವೇಳೆ ಮಠಾಧೀಶರು ಇಂಥ ಕ್ರೂರವಾದಂಥ ಘಟನೆಯನ್ನು ತಾವುಗಳು ಖಂಡಿಸದೆ ಹೋದರೆ ನೀವು ಬಸವಣ್ಣನವರಿಗೆ ಮಾಡುವಂಥ ದ್ರೋಹ, ಬಸವ ಧರ್ಮಕ್ಕೆ, ಬಸವ ವಿಚಾರಕ್ಕೆ ತಾವು ದ್ರೋಹ ಎಸಗ್ತಾ ಇದ್ದೀರಿ. ಸಮಾನತೆ ಬಯಸುವಂಥ ಮನಸ್ಸುಳ್ಳವರು ಎಲ್ಲರೂ ಈ ಘಟನೆಯನ್ನು ಖಂಡಿಸಬೇಕು. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆಯನ್ನು ಖಂಡಿಸದೆ ಹೋದರೆ ಮತ್ತು ಯಾವ ಘಟನೆಯನ್ನು ಖಂಡಿಸ್ತೀರಿ ಅನ್ನುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಹಾಗಾಗಿ ಇಡೀ ಮಾನವ ಧರ್ಮವನ್ನು ಪ್ರೀತಿಸುವ, ಮನುಷ್ಯ ಧರ್ಮವನ್ನು ಪ್ರೀತಿಸುವ ಎಲ್ಲ ನಾಗರಿಕರು ಇಂಥ ಕ್ರೂರ ಘಟನೆಯನ್ನು ಖಂಡಿಸಬೇಕು ಅಂಥೇಳಿ, ಮತ್ತು ಸರ್ಕಾರ ವಿಶೇಷವಾಗಿ ಈ ಮರ್ಯಾದೆಗೇಡು ಹತ್ಯೆಯನ್ನು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಬೇಕಂತೇಳಿ ಮಾಧ್ಯಮಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಪೂರ್ವಕವಾದಂಥ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಬಸವರಾಜ್ ಜವಳಿ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಮಾನ್ಯಳ ಹತ್ಯೆಗೆ ಅವರ ತಂದೆಯವರಿಗೆ ಗಲ್ಲಿಗೇರಿಸಲೇಬೇಕು.
ನ್ಯಾಯಕ್ಕಾಗಿ ಹೋರಾಟ